ಇವತ್ತಿನ ಕಾರ್ಯಕ್ರಮ ರಂಗೋಲಿ ಸ್ಪರ್ಧೆಗೆ ಅನೌನ್ಸ್ಮೆಂಟ್ ಮಾಡುವ ಮುಖಾಂತರ ಶುರುವಾಯಿತು. ನಂತರ ನಾವು ರಂಗೋಲಿ ಸ್ಪರ್ಧೆಗೆ ಬೇಕಾಗುವಂಥ ಬಾಕ್ಸಸ್ನ ರೆಡಿ ಮಾಡಿದ್ವಿ. ಸುಮಾರು 7 ಗಂಟೆ ಸಮಯ ಆಗೋಷ್ಟರಲ್ಲಿ ರಂಗೋಲಿ ಸ್ಪರ್ಧೆ ಶುರುವಾಗಿತ್ತು. ನಾವು ಅವರಿಗೆ 1 ಅವರ್ ಕಾಲಾವಕಾಶ ಕೊಟ್ಟಿದ್ವಿ. ಅದರಂತೆ ಎಲ್ಲರೂ ಶುರು ಮಾಡಿಕೊಂಡ್ರು. 1 ಅವರ್ ನಂತರ ನಾವು ಊರಿನ ಒಂದಷ್ಟು ಹಿರಿಯರನ್ನು ಕರೆಸಿ ಅವ್ರಿಗೆ ಜಡ್ಜ್ ಮಾಡೋದಕ್ಕೆ ಹೇಳಿದ್ವಿ. ಅಷ್ಟೊತ್ತಿಗಾಗಲೇ ಪೂಜೆಗೆ ಹೊತ್ತಾಗಿತ್ತು. ಮಹಾಮಂಗಳಾರತಿ ಮುಗಿಸ್ಕೊಂಡ್ವಿ. ನಂತರ ನಾವು ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಂಥವರಿಗೆ 1ನೇ ಬಹುಮಾನ, 2ನೇ ಬಹುಮಾನ, 3ನೇ ಬಹುಮಾನ, 4ನೇ ಬಹುಮಾನ ಕೂಡ ಕೊಟ್ವಿ. ಅದಾದ ನಂತರ ಪಾಲ್ಗೊಂಡಂತಹ ಅಷ್ಟೂ ಜನಕ್ಕೂ ನಾವು ಸಮಾಧಾನಕರ ಬಹುಮಾನ ಕೊಟ್ವಿ. ಇದು ನಾವು ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇರುವಂಥ ಒಂದು ಕಾರ್ಯಕ್ರಮ. ಇನ್ನು ಎಂದಿನಂತೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೀತು. ನಂತರ ಮಕ್ಕಳಿಗೆ ಮ್ಯೂಸಿಕಲ್ ಚೇರ್ಸ್ ಅಂತ ಆಡಿಸಿದ್ವಿ. ಪ್ರತಿ ವರ್ಷ ನಾವು ಎಲ್ಲ ಮಕ್ಕಳಿಗೂ ಈ ಥರ ಗೇಮ್ಸ್ ಆಡ್ತೀವಿ. ಗೆದ್ದವರಿಗೆ ಬಹುಮಾನ ಕೂಡ ಕೊಡ್ತೀವಿ. ಕೊನೆಯದಾಗಿ ಮಹಿಳೆಯರಿಗೆ ಬೆಳ್ಳುಳ್ಳಿ ಸುಲಿಯುವ ಸ್ಪರ್ಧೆ ಇಟ್ಟು ಅಲ್ಲಿಗೆ ದಿನದ ಕಾರ್ಯಕ್ರಮ ಎಲ್ಲ ಮುಗಿಸಿದ್ವಿ. ಕೊನೆಯದಾಗಿ ಗೆಳೆಯರೊಂದಿಗೆ ಗಣೇಶನ ಚಪ್ಪರದಲ್ಲಿ ಮಲಗಿ ಹಳೆ ನೆನಪುಗಳನ್ನು ಮೆಲುಕು ಹಾಕುವುದೇ ಒಂದು ಅತ್ಯದ್ಭುತ ಅನುಭವ. ನಿಮಗೂ ಹೀಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.